ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಸೊ ಈ ಒಂದು ಬೇಸಿಕ್ ಏನು ಕ್ಯಾಂಡಲ್ ಪ್ಯಾಟರ್ನ್ ಗಳನ್ನ ನಾವು ನೋಡ್ಕೊಂಡ್ ಬರ್ತಾ ಇದೀವೋ ಅದೇ ಪ್ರಕಾರವಾಗಿ ನಾವು ಲಾಸ್ಟ್ ವೀಕ್ ಅಲ್ಲಿ ಒಂದು 3 ಕ್ಯಾಂಡಲ್ಸ್ಗಳ ಒಂದು ಪ್ಯಾಟರ್ನ್ ನೋಡಿದ್ವಿ. ಅದರಲ್ಲಿ ಒಂದು ಬೈ ಝೋನ್ ನೋಡಿದ್ವಿ, ಕರೆಕ್ಟ್ ಅಲ್ವಾ? ಈಗ ಅದರ ನೆಕ್ಸ್ಟ್ ಸ್ಟೇಜ್ ಆಗಿರುವಂತಹ ಅದರ ಸೆಲ್ ಝೋನ್ ಅನ್ನ ನೋಡೋಣ. ಯಾಕಂದ್ರೆ ಬೈ ಝೋನ್ ನಾವು ಹೇಗೆ ಕಲ್ತಿದೀವೋ ಹಾಗೆ ಸೆಲ್ ಝೋನ್ ಕಲಿಬೇಕು. ಸೊ ದಟ್ ಸೆಲ್ ಝೋನ್ ಕಲ್ತ್ರೆ ಮಾತ್ರ ನಮ್ಗೆ ಪುಟ್ ಸೈಡ್ ಅಲ್ಲಿ ಕುತ್ಕೊಳಕ್ ಆಗತ್ತೆ. ಈಗ ಬೈ ಝೋನ್ ಕಲ್ತ್ರೆ ನಾವು ಕಾಲ್ ಸೈಡ್ ಅಲ್ಲಿ ಕುತ್ಕೊಬಹುದು. ಪುಟ್ ಸೈಡ್ ಅಲ್ಲಿ ಕುತ್ಕೊಬೇಕಂತ ಹೇಳಿದ್ರೆ ನಮ್ಗೆ ಸೆಲ್ ಝೋನ್ ಗೊತ್ತಿರಬೇಕು. ಇದು ಒಂದಾದ್ರೆ, ಎರಡನೇದು ನಮ್ಗೆ ಎಲ್ಲಿ ಬಿಡಬೇಕು ಅಂತ ಗೊತ್ತಿರಬೇಕು, ಟಾರ್ಗೆಟ್ ಗೊತ್ತಾಗ್ಬೇಕು. ಓಕೆ, ಅಲ್ಲಿ ಒಂದು ಸೆಲ್ ಝೋನ್ ಇದೆ, ಎಕ್ಸಿಟ್ ಆಗ್ಬೇಕು, ಇಲ್ದಿದ್ರೆ ನಾವು ವಾಪಸ್ ಬಂದ್ಬಿಡುತ್ತೆ ಮಾರ್ಕೆಟ್ ಅನ್ನೋದು ಗೊತ್ತಿರಬೇಕು. ಅದಕ್ಕೋಸ್ಕರ ನಾವು ಸೆಲ್ ಝೋನ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಸೊ ಅದ್ರ ಬಗ್ಗೆ ನೋಡೋಣ. ಅಂಡ್ ಮಾರ್ನಿಂಗ್ ಸ್ಟಾರ್ ಬಗ್ಗೆ ನಾವು ಕೊಟ್ಟಂತ ಹೋಮ್ವರ್ಕ್ ಅನ್ನ ತುಂಬಾ ಸಿನ್ಸಿಯರ್ ಆಗಿ ಕೆಲವರೆಲ್ಲ ವರ್ಕ್ ಮಾಡಿದಿರಿ. ಸೊ ತುಂಬಾ ಖುಷಿ ಆಯ್ತು. ಸೊ ಏನಾಗುತ್ತೆ, ನೀವು ಇನ್ವಾಲ್ವ್ ಆದಾಗ ಏನಾಗುತ್ತೆ, ನಿಮಗೆ ಆ ಒಂದು ವಿದ್ಯೆ ಕಲ್ತಂಗ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಈಗ ಈ ನಾಲೆಜ್ ಅನ್ನ ಏನಾಗುತ್ತೆ, ಈ ಕ್ಯಾಂಡಲ್ ಪ್ಯಾಟರ್ನ್ ಅನ್ನು ಹೇಳೋದಕ್ಕೆ ಅಂತಾನೆ ಕೋರ್ಸ್ ಮಾಡಿ ತುಂಬಾ ಜನ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ. ನಾವು ಅದನ್ನ ಮಾಡ್ದೇನೆ ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದೀವಿ. ಯಾಕೆ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ಆಕ್ಚುಲ್ ಆಗಿ ಮಾರ್ಕೆಟ್ ಅಲ್ಲಿ ಇದೆಲ್ಲ ಯಾವುದು ಜಾಸ್ತಿ ಎಫೆಕ್ಟ್ ಬರಲ್ಲ. ಆಕ್ಚುಲಿ ಎಫೆಕ್ಟ್ ಬರೋದು ಸೈಕಾಲಜಿಯಿಂದ ನಮ್ಗೆ ಕ್ಲಾರಿಟಿ ಇದೆ. ಅದಕ್ಕೋಸ್ಕರ ನಾವು ಓಪನ್ ಆಗಿ ಎಲ್ಲದು ನಮ್ಮ 12 ಗಂಟೆ ಝೋನ್ ಇರ್ಬೋದು, 1 ಅವರ್ ಝೋನ್ ಇರ್ಬೋದು, ಎಲ್ಲದನ್ನು ನಾವು ಯಾಕೆ ಓಪನ್ ಆಗಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಕ್ಲಾರಿಟಿ ಇದೆ. ಎಂತ ಬೈಯರ್ ಆಗಿದ್ರು ಅವನು ಸೈಕಾಲಜಿಕಲಿ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ಅವನ ಕೈಲಿ ಟ್ರೇಡ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಅವನಿಗೆ ಬೇಕಾಗಿರೋದು ಗೈಡೆ. ಅವನಿಗೊಬ್ಬ ಕೈ ಹಿಡಿದು ನಡ್ಸ್ಕೊಂಡು ಹೋಗೋನು ಬೇಕೇ ಬೇಕು. ಅದು ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದಾರಿ ತಪ್ಪಿ ಹೋಗೋದು ಅಂತೂ ಗ್ಯಾರಂಟಿ. ಯಾಕೆಂದ್ರೆ ದಟ್ಟವಾದ ಅರಣ್ಯ ಇದ್ದಂಗೆ ನಮ್ಮ ಟ್ರೇಡಿಂಗು. ಅದು ಒಳಗೋದಾಗ ನಮ್ಗೆಲ್ಲ ಈಸಿ ಅನ್ಸುತ್ತೆ, ಹೋದ ದಾರಿಲಿ ಬಂದ್ರೆ ಆಯ್ತು ಅಂತ. ಆದ್ರೆ ಹೋದ ದಾರಿ ಮತ್ತೆ ಕಾಣಲ್ಲ, ಎಲ್ಲ ಮರಗಳು ಒಂದೇ ತರ ಕಂಡಂಗ ಆಗತ್ತೆ. ಸೊ ಅಲ್ಲೊಬ್ರು ಗೈಡ್ ಬೇಕೇ ಬೇಕು. ಆ ಗೈಡ್ ಅನ್ನು ಯಾರು ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡ್ತಾನೋ ಅವ್ನು ಸಕ್ಸಸ್ ಆಗ್ತಾನೆ. ಅದಕ್ಕೋಸ್ಕರ ನಾವೇನ್ ಮಾಡಿ ಇದನ್ನೆಲ್ಲ ಓಪನ್ ಅಪ್ ಆಗಿ ಕೊಡ್ತಾ ಇದ್ವಿ. ಓಕೆನಾ? ಈಗ ನಾವು ಪಾಯಿಂಟ್ ಬರೋಣ. ಏನಂತ ಹೇಳಿದ್ರೆ ನಾವೀಗ ಇವತ್ತು ನಾವು ಕಲಿತಿರೋದು ಸೆಲ್ ಝೋನ್ ಬಗ್ಗೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋ ಮುಂಚೆ ಆಸ್ ಯೂಶುವಲ್ ನೀವು ಮಾಡ್ಬೇಕಾಗಿರೋ ವರ್ಕೌಟ್ ಮಾಡ್ಲೇಬೇಕು. ಏನದು, ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಬೇಕು. ಓಕೆನಾ? ಈ 3 ಪ್ರಾಮಿಸ್ ನೀವು ನನಗೆ ಮಾಡಿದಿರಿ, ನಾಲೆಜ್ ಕೊಡುವಂತಹ ಪ್ರಾಮಿಸ್ ನಾನು ಮಾಡಿದ್ದೀನಿ. ಸೊ ಇಬ್ರು ಸೇರ್ಕೊಂಡು ಇದನ್ನ ಮುಂದುವರ್ಸಿ. ಓಕೆ, ಇದನ್ನ ಏನಂತ ಕರೀತಾರೆ? ಈಗ ಅದು ಮಾರ್ನಿಂಗ್ ಅಂದ್ರೆ ಇದು ಈವ್ನಿಂಗ್ ಅಷ್ಟೇ ವ್ಯತ್ಯಾಸ. ಅದು ಬೆಳಿಗ್ಗೆ ಹೊತ್ತು ಉದಯ ಸೂರ್ಯ, ಸಂಜೆ ಹೊತ್ತಾದ್ರೆ ಏನು, ಅಸ್ತಮವಾಗುವ ಸೂರ್ಯ, ಈವ್ನಿಂಗ್ ಸ್ಟಾರ್. ಮಾರ್ನಿಂಗ್ ಸ್ಟಾರ್ ಅಂದ್ರೆ ಯಾರು? ಸೂರ್ಯ ಅಲ್ವಾ? ಈವ್ನಿಂಗ್ ಸ್ಟಾರ್ ಅಂದ್ರೆ ಅದು ಒಂದು ಚಂದ್ರ ಅಥವಾ ಸೂರ್ಯಾಸ್ತಮ. ಸೊ ಚಂದ್ರ ಕಾಣೋದು ಯಾವಾಗ? ಸಂಜೆ ಮೇಲೆ, ಅದನ್ನು ಈವ್ನಿಂಗ್ ಸ್ಟಾರ್ ಅಂತ ಕರೀತಾರೆ, ಅಥವಾ ಸೂರ್ಯಾಸ್ತಮನ ಹೇಳ್ಬೋದು. ಅದೇ ತರ ಮಾರ್ಕೆಟ್ ಅಲ್ಲೂ ನಮ್ಗೆ ಇಲ್ಲಿ ಈವ್ನಿಂಗ್ ಸ್ಟಾರ್ ಅನ್ನ ನೋಡ್ಬೋದು. ಏನಿದು ಈವ್ನಿಂಗ್ ಸ್ಟಾರ್ ಅಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ನಾವೀಗ ಮಾರ್ನಿಂಗ್ ಸ್ಟಾರ್ ಅಲ್ಲಿ ಏನ್ ನೋಡಿದ್ವಿ, ಒಂದು ಡ್ರಾಪ್ ಇರುತ್ತೆ, ಮಾರ್ಕೆಟ್ ಡ್ರಾಪ್ ಆಗಿರುತ್ತೆ, ಆಮೇಲೆ ಒಂದು ಬೇಸ್ ಕ್ರಿಯೇಟ್ ಮಾಡುತ್ತೆ, ಅದಾದ್ಮೇಲಿಂದ ಮಾರ್ಕೆಟ್ ರ್ಯಾಲಿ ಮಾಡುತ್ತೆ, ಕರೆಕ್ಟ್ ಅಲ್ವಾ? ಇದನ್ನ ನಾವು ನೋಡಿದ್ದೀವಿ. ಇದನ್ನ ನಾವು ಮಾರ್ನಿಂಗ್ ಸ್ಟಾರ್ ಅಂದ್ವಿ. ಇದರ ಉಲ್ಟಾ ಅಂದ್ರೆ ಏನು? ಫಸ್ಟ್ ರ್ಯಾಲಿ ಬರಬೇಕು, ರ್ಯಾಲಿ ಬಂದ ಮೇಲಿಂದ ಅದು ಬೇಸ್ ಆಗ್ಬೇಕು, ಅದಾದ್ಮೇಲಿಂದ ಅದು ಡ್ರಾಪ್ ಮಾಡಬೇಕು. ಇದು 3 ಮಾಡ್ತಂತ ಹೇಳಿದ್ರೆ ಇದನ್ನ ನಾವು ಈವ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ಅಂದ್ರೆ ಏನಾಗಿರ್ಬೇಕು, ಮಾರ್ಕೆಟ್ ಅನ್ನ ಮೇಲ್ ತಗೊಂಡ್ಬಂದಿರ್ತಾರೆ, ಗ್ರೀನು. ನಾನು ಮಾರ್ನಿಂಗ್ ಸ್ಟಾರ್ಕ್ಕಿಂತನೂ ಈವ್ನಿಂಗ್ ಸ್ಟಾರ್ ಬಗ್ಗೆ ನಿಮಗೆ ತುಂಬಾ ಗಮನ ಕೊಡಕ್ಕೆ ಹೇಳ್ತೀನಿ. ಯಾಕೆಂದ್ರೆ ನಮ್ಮ ರಿಟೇಲರ್ ಅಲ್ಲಿ ಒಂದು ಕೆಟ್ಟ ಅಭ್ಯಾಸ ಏನಂತ ಹೇಳಿದ್ರೆ, ಸರ್ ಮಾರ್ಕೆಟ್ ಇಷ್ಟು ಮೇಲ್ ಬಂತಲ್ಲ, ಇನ್ ಬೀಳುತ್ತೆ ಅಂತ ಹೇಳಿ ಪುಟ್ ತಗೊಂಡೆ, ಮಾರ್ಕೆಟ್ ಬೀಳುತ್ತೆ ಅಂತ ಪುಟ್ ತಗೊಂಡೆ, ಮಾರ್ಕೆಟ್ ಬೀಳುತ್ತೆ ಅಂತ ಪುಟ್ ತಗೊಂಡೆ. ಅಟ್ಲೀಸ್ಟ್ ಅದು ಬೀಳ್ಬೇಕಾದ್ರೆ ಒಂದು ಸೂಚನೆ ಕೊಡ್ಬೇಕಲ್ವಾ? ಆ ಸೂಚನೆ ನಿಮಗೆ ಗೊತ್ತಾಯ್ತಂದ್ರೆ ಅದನ್ನ ಕ್ಲೂ, ನೋಡಪ್ಪ ನಾನೀಗ ಬೀಳಕ್ ರೆಡಿ ಆಗಿದ್ದೀನಿ ಅಂತ ನಿಮ್ಗೊಂದು ಕ್ಲೂ ಕೊಟ್ರೆ ನೀವು ರೆಡಿಯಾಗಿ ಹೋಗ್ತೀರಿ. ಅವಾಗ ಬಂದು ಪುಟ್ ತಗೊಂಡ್ರೆ ಸಾಕು. ಯಾಕೆಂದ್ರೆ ಯಾರಿಗೂ ಮಾರ್ಕೆಟ್ ಇಲ್ಲಿಂದ ಯೂಟರ್ನ್ ಹೊಡೆಯುತ್ತೆ ಅಂತ ಹೆಂಗ್ ಹೇಳ್ತೀರಿ? ಇಲ್ಲ ಅಲ್ಲ, ಮಾರ್ಕೆಟ್ ಎಷ್ಟು ಬೇಕಾದ್ರೂ ಮೇಲೆ ಹೋಗ್ಬೋದು. ಮಾರ್ಕೆಟ್ ಇಸ್ ಮೀನ್ ಟು ಗ್ರೋ ಅಂತ ಹೇಳ್ತಾರೆ. ಅಂದ್ರೆ ಅದು ಇರುವುದೇ ಬೆಳಿಲಿಕ್ಕೆ, ಅದು ಬೆಳೀತಾ ಹೋಗುವಂತ ಮಾರ್ಕೆಟ್ ಅಲ್ಲಿ ನಾವು ಉಲ್ಟಾ ಥಿಂಕ್ ಮಾಡೋದು ತುಂಬಾ ತಪ್ಪು. ಅಟ್ಲೀಸ್ಟ್ ಅದು ಮಾಡ್ಬೇಕಂದ್ರೆ ಒಂದು ಸೆಟಪ್ ಸಿಗ್ಬೇಕು, ಕರೆಕ್ಟ್ ಅಲ್ವಾ? ಅದಕ್ಕೆ ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ನೋಡ್ತಾ ಇದ್ದಂಗೆನೆ ಮಾರ್ಕೆಟ್ ಇಲ್ಲಿ ಗ್ರೀನ್ ಕ್ಯಾಂಡಲ್ಸ್ ಆಗ್ತಾ ಬರ್ತಾ ಇರುತ್ತೆ. ಓಕೆನಾ? ಈಗ ಗ್ರೀನ್ ಕ್ಯಾಂಡಲ್ಗಳಾಗ್ತಾ ನಿಮಗೆ ಮಾರ್ಕೆಟ್ ಬರಕ್ ಶುರು ಆಗುತ್ತೆ. ಮಾರ್ಕೆಟ್ ಗ್ರೀನ್ ಕ್ಯಾಂಡಲ್ ಆಗ್ತಾ ಬರ್ತಾ ಇದ್ದಂಗೆ ಸಡನ್ ಆಗಿ ಮಾರ್ಕೆಟ್ ಅಲ್ಲಿ ಒಂದು ಡೋಜಿ ಫಾರ್ಮ್ ಆಗುತ್ತೆ. ಸೊ ಈಗ ಡೋಜಿ ಫಾರ್ಮ್ ಆಯ್ತು ಅಂತ ತಕ್ಷಣ ನಾವೇನ್ ತಿಳ್ಕೊಂಡ್ಬಿಡ್ತೀವಿ, ಡೋಜಿ ಆಯ್ತು ಅಂತ ಹೇಳಿದಷ್ಟೇ ಮಾರ್ಕೆಟ್ ಇನ್ ಬೀಳುತ್ತೆ ಅಂತ ಹೇಳಿ ನಾವು ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ ಆಗ್ತಿದ್ದಂಗೆನೆ ನಾವು ಪುಟ್ ಸೈಡ್ಗೆ ಹೋಗ್ಬಿಡ್ತೀವಿ. ಅದು ಆಕ್ಚುಲಿ ಅದಲ್ಲ.
ಯಾಕೆಂದ್ರೆ ಡೋಜಿ ಫಾರ್ಮೇಶನ್ ಎರಡು ರೀತಿಯಲ್ಲಿ ಆಗುತ್ತೆ. ಸೊ ಈಗ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದನ್ನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ರ್ಯಾಲಿ ಬೇಸ್ ರ್ಯಾಲಿ ಅಂತ ಕರೀತಾರೆ. ಅಂದ್ರೆ ರನ್ ಆಗ್ತಾ ಇರುವ ಜಾಗದಲ್ಲೇ ಒಂದು ಪಾಸ್ ತಗೊಂಡು ತಿರ್ಗಾ ರನ್ ಆಗ್ಬೋದಲ್ವಾ, ಆಗಬಾರ್ದಂತ ಏನಿಲ್ಲ. ಈಗ ಬಸ್ಸು ನಿಮಗೆ ಒಂದು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕು ಅಂತ ಹೇಳೋ ಬಸ್ಸು, ಬೆಂಗಳೂರಿಂದ ಹೊರಟಿರೋಂಥ ಬಸ್ಸು ಮಧ್ಯದಲ್ಲಿ ಒಂದ್ಸಲಿ ಸ್ಟಾಪ್ ಕೊಡ್ತಾನೆ, ರಾಮನಗರ ಮದ್ದೂರಲ್ಲ ಕಾಫಿ ಕುಡಿಲಿಕ್ಕೆ ಟೀ ಕುಡಿಲಿಕ್ಕೆ ನಿಲ್ಲಿಸಿ ಮತ್ತೆ ತಿರ್ಗಾ ಕಂಟಿನ್ಯೂ ಆಗ್ಬೋದು. ನಾವು ಅನ್ಕೊಬಹುದು ನಾವು ಮದ್ದೂರವರೆಗೆ ಹೋಗಿ ವಾಪಸ್ ಬರ್ತಾನೆ, ಮದ್ದೂರಿಗೆ ವಾಪಸ್ ಬರಲ್ಲ, ಅವ್ನು ಹೋಗ್ಬೇಕಾಗಿದ್ದು ಮೈಸೂರು. ಸೊ ದಟ್ ಅವ್ನು ಏನ್ ಮಾಡ್ತಾನೆ, ಮದ್ದೂರಲ್ಲಿ ಒಂದು ಸ್ಟಾಪ್ ಕೊಟ್ಟು ಮತ್ತೆ ತಿರ್ಗಾ ಕಂಟಿನ್ಯೂ ಮಾಡ್ತಾನೆ. ಅದನ್ನ ಏನ್ ಹೇಳ್ತೀವಿ, ರ್ಯಾಲಿ ಬೇಸ್ ರ್ಯಾಲಿ. ಅಥವಾ ಡ್ರಾಪ್ ಬೇಸ್ ಡ್ರಾಪ್ ಅಂತಾನು ಇದೆ. ಡ್ರಾಪ್ ಬೇಸ್ ಡ್ರಾಪ್ ಅಂದ್ರೆ ಫಾಲ್ ಆಗ್ತಾ ಇರೋ ಮಾರ್ಕೆಟ್ ಅಲ್ಲೂ ಸಹ ಕಂಟಿನ್ಯೂಷನ್ ಆಗಿ ಬೀಳೋ ಬದಲು ಒಂದ್ ಸ್ವಲ್ಪ ಪಾಸ್ ಕೊಟ್ಟು ಮತ್ತೆ ತಿರ್ಗಾ ಕಂಟಿನ್ಯೂ ಬೀಳ್ಬೋದು ಅಲ್ವಾ. ಸೊ ಇದೆರಡು ಚಾನ್ಸ್ ಇರೋದ್ರಿಂದಾಗಿ ನಾವೇನ್ ನೋಡ್ಬೇಕು, ನಾವು ಇದನ್ನ ಕಾಯ್ಬೇಕು. ಏನು, ನೆಕ್ಸ್ಟ್ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಆಗೋದಕ್ಕೆ ನಾವು ಕಾಯ್ಬೇಕು, ಅಂದ್ರೆ ಡ್ರಾಪ್ ಆಗೋದನ್ನ ಕಾಯ್ಬೇಕು. ಒಂದು ರೆಡ್ ಕ್ಯಾಂಡಲ್ ನಮಗ್ ಫಾರ್ಮ್ ಆಯ್ತು ಅಂತ ಆದ್ರೆ ನಮಗ್ ಆವಾಗ ಒಂದು ಗ್ಯಾರಂಟಿ ಆಗುತ್ತೆ, ಓಕೆ ಇಷ್ಟು ಬೆಳೆದಂತಹ ಮಾರ್ಕೆಟ್ ಇಲ್ಲಿ ಒಂದು ಪಾಶ್ ಆಗಿ ಅದಾದ್ಮೇಲಿಂದ ಫಾಲ್ ಆಗ್ತಾ ಇದೆ, ಸೊ ಇದು ಓಕೆ, ಸೆಟಪ್ ಇಸ್ ಓಕೆ. ಇಂಥ ಸೆಟಪ್ಗಳು ಬಂದಾಗ ನೀವೇನ್ ಮಾಡ್ಬೇಕು, ಈ ಒಂದು ಡೋಜಿ ಕ್ಯಾಂಡಲಿಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಬಾಕ್ಸ್ ಹಾಕೊಂಡು ಮಾರ್ಕ್ ಮಾಡಬೇಕು. ಈ ಬಾಕ್ಸ್ ಹಾಕೊಂಡು ಮಾರ್ಕ್ ಮಾಡಿದ್ರಿಂತ ಆದ್ರೆ ನಿಮಗೆ ಆ ಡೋಜಿ ಅನ್ನೋದು ತುಂಬಾ ಮುಖ್ಯ. ಅಲ್ಲಿಗೆ ಮಾರ್ಕೆಟು ತಿರ್ಗಾ ಒಂದ್ಸಲಿ ಬರುತ್ತೆ, ಹಿಂಗೆ ಬೀಳೋಂಥ ಮಾರ್ಕೆಟು ಮತ್ತೆ ತಿರ್ಗಾ ಇಲ್ಲಿ ಮೇಲೆ ಬಂದು ಈ ಡೋಜಿಯನ್ನ ಇಲ್ಲಿ ಟಚ್ ಮಾಡಿ ಅದಾದ್ಮೇಲಿಂದನೇ ಫಾಲೋ ಆಗೋದು. ಅದಕ್ಕೆ ಏನಂತ ಕರೀತಾರೆ, ರೀಟೆಸ್ಟ್ ಅಂತ ಕರೀತಾರೆ. ಅಂದ್ರೆ ಬೀಳೋ ಮುಂಚೆ ತಿರ್ಗಾ ಹೋಗಿ ಬರೋದು. ಅದಕ್ಕೆ ನಾವು ಯಾವಾಗ್ಲೂ ಕ್ಲಾಸಲ್ಲಿ ಹೇಳ್ತಿರ್ತೀವಿ, ಏನಂತ ಹೇಳಿದ್ರೆ ಮನೆ ಬೀಗ ಹಾಕಿ ಹೊರಟ್ರು ಸಹ ಲೇಡೀಸ್ ಆಗಿರ್ಬೋದು, ಕೆಲವು ಜೆಂಟ್ಸುಗಳು ಅದೇ ಅಭ್ಯಾಸ ಇರುತ್ತೆ, ತಿರ್ಗಾ ಒಂದ್ಸಲಿ ಬಂದು ಎಳೆದು ನೋಡ್ತಾರೆ ಬಾಕಿ ಗಟ್ಟಿ ಬೀಗ ಬಿದ್ದಿದ್ಯೋ ಬಿದ್ದಿಲ್ವೋ ಅಂತ. ಅಂದ್ರೆ ಕನ್ಫರ್ಮೇಶನ್, ಬೀಗ ಹಾಕಿ ತಿರುಗಿಸಿ ಅದು ಬೀಗದ ಕೈಯನ್ನ ಪರ್ಸಲ್ಲಿ ಇಟ್ಕೊಂಡು ಆಯ್ತು, ಆದರೂ ಒಂದು ಸಂಶಯ, ಸರಿಯಾಗಿ ಹಾಕಿದೀವೋ ಇಲ್ವೋ ಅಂತ ಸಂಶಯ, ತಿರ್ಗಾ ಒಂದ್ಸಲಿ ಬಂದು ಎಳೆದು ನೋಡ್ತಾರೆ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಅಲ್ವಾ. ಅದಕ್ಕೇನ್ ಹೇಳ್ತಾರೆ, ರೀಕನ್ಫರ್ಮೇಶನ್ ಅಥವಾ ರೀಟೆಸ್ಟ್ ಅಂತ ಕರಿತೀವಿ. ಅದೇ ತರ ಮಾರ್ಕೆಟ್ ಬೀಳೋದಾದ್ರೆ ಇದು ಮೇಲ್ಗಡೆ ಬಂದು ಹೋಗುತ್ತೆ. ಆಕ್ಚುಲಿ ಅದಕ್ಕೋಸ್ಕರ ಬೀಗ ಹಾಕಿದೆ ಅಂತ ನೋಡಕ್ ಬರೋದಲ್ಲ, ನಿಮ್ಗೆ ಅರ್ಥ ಮಾಡೋಕ್ಕೋಸ್ಕರ ಒಂದು ಸಿಂಪಲ್ ಆಗಿ ಕೊಡ್ತಾ ಇದ್ದೀನಿ. ಇಲ್ಲಿ ಆರ್ಡರ್ ಪ್ಲೇಸ್ ಮಾಡಿರ್ತಾರೆ, ಈ ಆರ್ಡರ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿರಲ್ಲ, ಓಕೆನಾ. ಈ ಆರ್ಡರ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿರಲ್ಲ. ಆ ಪೂರ್ತಿ ಕಂಪ್ಲೀಟ್ ಆಗದಿರೋ ಆರ್ಡರ್ ಅನ್ನ ಮತ್ತೆ ತಗೊಳಕ್ ಬರುತ್ತೆ. ಈಗ ಮಾರ್ಕೆಟ್ ಅಲ್ಲಿ ನಡೀತಿರೋದೇನು, ಪ್ರೈಸ್ ಅಲ್ಲಿ ಆಕ್ಷನ್. ಪ್ರೈಸ್ ಅಲ್ಲಿ ಆಕ್ಷನ್ ಅಂದ್ರೆ ಏನು, ಪ್ರೈಸ್ ಮೂವ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ ಇವ್ರೀಗ ಇಲ್ಲಿ ಸೆಲ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ಎಷ್ಟು, 150 ರೂಪಾಯಿಗೆ ಸೆಲ್ ಮಾಡಬೇಕು ಅಂತ ಹೇಳಿರ್ತಾರೆ. ಅವ್ರ ಇನ್ಸ್ಟಿಟ್ಯೂಟ್ ಅವ್ರು ಏನ್ ಮಾಡ್ತಾರೆ, 150 ರೂಪಾಯಿಗೆ ಸೆಲ್ ಅಂತ ಹೇಳೋದಿಲ್ಲ, 150ರಿಂದ ಒಂದು 140 ರೂಪಾಯಿ ಒಳಗಿನ ಯಾವ ರೇಂಜ್ ಅಲ್ಲಿ ಆದ್ರೂ ಬರೀ ಮಾರ್ಕೆಟ್ ಅಲ್ಲಿ ಇದನ್ನ ಸೆಲ್ ಮಾಡಿ ಅಂತ ಹೇಳ್ತಾರೆ, ಓಕೆನಾ. ಸೆಲ್ ಮಾಡಿ ಅಂತ ಹೇಳಿದ್ರು ಅಂತ ಆದ್ರೆ ಏನಾಗಿರುತ್ತೆ ಹೇಳಿ, ಈ 10 ಪಾಯಿಂಟ್ ಬಫರಿಂಗ್ ಇಟ್ಟಿದ್ದಾರೆ. ಅಂದ್ರೆ 150ಕ್ಕೂ ಸೆಲ್ ಆಗುತ್ತೆ, 149 ರೂಪಾಯಿ 90 ಪೈಸಾ 80 ಪೈಸಾ, ಅಥವಾ ಹಂಗೆ 147 ತಿರ್ಗಾ 50 ಹಿಂಗೆ ಹಿಡಿದು 140 ರೂಪಾಯಿವರೆಗೆ ಅದು ಸೆಲ್ ಆಗುತ್ತೆ. 139 ರೂಪಾಯಿ 90 ಪೈಸಾ ಆಗ್ತಿದ್ದಂಗೆ ಅದೇನು ಸೆಲ್ ಆಗುತ್ತಾ, ಸೆಲ್ ಆಗಲ್ಲ, ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ. ಈಗ ಉದಾಹರಣೆಗೆ ಅವರೊಂದು ಸೆಲ್ಲಿಂಗ್ ಆಗ್ಲಿಕ್ಕೆ ಒಂದು 10,000 ಕ್ವಾಂಟಿಟಿ ಸೆಲ್ ಮಾಡಕ್ ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ. ಇದು ಇಲ್ಲಿಂದ 150ರಿಂದ 140 ಬರೋದೊಳಗೆ ಒಂದು 2,500 ಕ್ವಾಂಟಿಟಿಯೋ ಅಥವಾ ಒಂದು 3,000 ಕ್ವಾಂಟಿಟಿಯೋ ಬಿಲ್ ಆಯ್ತು ಅಂತ ಇಟ್ಕೊಳ್ಳಿ. ಅದಾದ್ಮೇಲಿಂದ ತಿರ್ಗಾ ಬಿಲ್ ಆಗಲ್ಲ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಉಳಿದಿದ್ದ ಆರ್ಡರ್ ಪೆಂಡಿಂಗ್ ಅಲ್ಲಿ ಅಲ್ಲೇ ವೇಟ್ ಮಾಡ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಇದು ರೀಟೆಸ್ಟ್ ಅಂತ ತಿರ್ಗಾ ಮತ್ತೆ ಮಾರ್ಕೆಟ್ ಮೇಲೋಗುತ್ತೆ. ಯಾಕೆ ಮೇಲೋಗುತ್ತೆ, ಯಾವಾಗ್ಲೂ ಸೆಲ್ ಮಾಡೋದಕ್ಕೆ ಅಲ್ಲಿ ರೆಡಿ ಇದ್ದಾರೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಬೈ ಮಾಡಿದವ್ರು ಏನ್ ಮಾಡ್ತಾರೆ, ಹೈ ರೇಟಿಗೆ ಸೆಲ್ ಮಾಡಕ್ ಹೋಗ್ತಾರೆ, ಕರೆಕ್ಟ್ ಅಲ್ವಾ. ಸೆಲ್ ಮಾಡಿದವರು, ನಾನು ಈಗ ನೀವೇಂದು ಉದಾಹರಣೆ ತಗೊಳ್ಳಿ, ಮಾರ್ಕೆಟ್ ಅಲ್ಲಿ ಟೊಮೆಟೊ ಮಾರ್ಲಿಕ್ಕೆ ಹೋಗ್ತಿದ್ದೀರಿ, ನೀವು ಒಂದು 10 ರೂಪಾಯಿಗೆ ಟೊಮೆಟೊ ಮಾರೋಣ, ಕೆಜಿ 10 ರೂಪಾಯಿ 20 ರೂಪಾಯಿಗೆ ಟೊಮೆಟೊ ಮಾರೋಣ ಅಂತ ಹೋಗ್ತಾ ಇದ್ದೀರಿ. ಅಲ್ಲಿ ಒಬ್ಬ ಒಳ್ಳೆ ಜಮೀನ್ದಾರರು ಬಂದು ಕೂತಿದ್ದಾರೆ. ಅವ್ರು ಹೇಳ್ತಾರೆ, ನಮ್ಮ ಊರಲ್ಲಿ ಒಂದು ಫಂಕ್ಷನ್ ಇದೆ, ಟೊಮೆಟೊ ಎಷ್ಟಿದ್ರು ಪರವಾಗಿಲ್ಲ, ನಾನು 40 ರೂಪಾಯಿ ಕೊಟ್ಟು ತಗೊಳ್ತೀನಿ ಅಂತ ಹೇಳಿದಾಗ ನೀವು ಹೋಗಿ 20 ರೂಪಾಯಿ ಕೊಡ್ತೀರಾ ಯಾರಿಗಾದ್ರು? ಇಲ್ಲ, ನಂಗೆ 20 ರೂಪಾಯಿ ಕೊಡು ಸಾಕು, 40 ರೂಪಾಯಿ ಬೇಡ ಅಂತೀವಿ. ಅವ್ನು 40 ರೂಪಾಯಿ ಕೊಡೋಕೆ ರೆಡಿ ಇದ್ದಾನೆ ಅಂತ ಹೇಳ್ತಾ ಅಷ್ಟೇ ಆಟೋಮೆಟಿಕ್ ಆಗಿ ನೀವು 20 ರೂಪಾಯಿ ಇದ್ದಿದ್ದನ್ನ 40 ರೂಪಾಯಿ ಕೊಡ್ತೀರಿ.
ಎಷ್ಟು ಕೊಡ್ತೀರಿ? ನಿಮ್ಮ ಹತ್ರ ಇರೋದು ಎಲ್ಲದನ್ನು ಕೊಟ್ಬಿಡ್ತೀರಿ. ಯಾಕೆಂದ್ರೆ ಒಳ್ಳೆ ರೇಟು ಅಂತ. 20 ರೂಪಾಯಿಗೆ ಮಾರೋಣ ಆ ಕಡೆ 40 ರೂಪಾಯಿ ಕೊಟ್ಟು ತಗೊಳ್ತಾ ಇದ್ದಾನೆ ಅಂತಷ್ಟೇ ಮಾರಕ್ಕೆ ಹೋಗ್ತೀವಿ. ಅವಾಗ ಏನಾಗುತ್ತೆ, ಮಾರ್ಕೆಟು ಬೀಳ್ತಾ ಇದ್ದಿದ್ದು ಮಾರ್ಕೆಟ್ ಸಹ ಇಲ್ಲಿ ತಗೊಳಕ್ಕೆ ಸೆಲ್ ಮಾಡಕ್ ರೆಡಿ ಇದ್ದಾರೆ ಅಂತಷ್ಟೇ ತಿರ್ಗಾ ಮಾರ್ಕೆಟ್ ಮೇಲ್ ಬರುತ್ತೆ. ಈಗ ಮಾರ್ಕೆಟ್ ಮೇಲ್ ಬರ್ತಿದ್ದಂಗೆ ಏನಾಯ್ತು, ಇಲ್ಲಿ ಉಳಿದಂತಹ ಲಾಟ್ ಏನಿದೆ ಆ ಲಾಟ್ ಅನ್ನ ಎಕ್ಸಿಕ್ಯೂಟ್ ಆಗುತ್ತೆ. ತಿರ್ಗಾ ಅಲ್ಲಿ ಏನಾಯ್ತು, ಅಲ್ಲಿ ತಿರ್ಗಾ ಇನ್ನೊಂದು 3000 ಕ್ವಾಂಟಿಟಿಯೋ ಅಥವಾ ತುಂಬಾ ಜನ ಅಲ್ಲಿ ಬೀಳ್ತಿದೆ ಅಂತ ಕನ್ಫರ್ಮ್ ಆಯ್ತು, ಬಂದಾಗ ಒಂದು 5000 ಕ್ವಾಂಟಿಟಿಯೋ ಮೂವ್ ಆಯ್ತು. ಸೊ ಈಗ ಅಲ್ಲಿ ಅಷ್ಟು ಕ್ಲಿಯರ್ ಆಯ್ತು, ಮತ್ತೆ ತಿರ್ಗಾ ವಾಪಸ್ ಮಾರ್ಕೆಟ್. ಅದಕ್ಕೆ ನೋಡಿ ನಾವೇನ್ ಹೇಳ್ತೀವಿ, ಮಾರ್ಕೆಟ್ ಅಲ್ಲಿ ಯಾಕೆ ಒಂದು ಸೀದಾ ಹೋಗೋದಿಲ್ಲ, ಒಂದ್ಸಲ ಮೇಲೆ ಇಳಿ ಹತ್ತು ಇಳಿ ಹತ್ತು ಯಾಕೆ ಮಾಡ್ತಾನೆ, ಅವನಿಗೆ ಸೀದಾ ಹೋಗಕ್ಕಾಗಲ್ವಾ ಅಂತ ಹೇಳ್ತೀವಿ. ಅದು ಆಕ್ಚುಲಿ ಏನಕ್ಕೆ ಕಾರಣ, ಅಲ್ಲಿ ಬೈ ಸೆಲ್ ಅನ್ನೋದು ಬಿಡ್ ಅಂಡ್ ಆಸ್ಕ್ ಚರ್ಚೆ ನಡೀತಿರುತ್ತೆ. ಆ ಚರ್ಚೆ ನಡಿಬೇಕಾದ್ರೆ ಏನಾಗುತ್ತೆ, ಒಂದ್ಸಲಿ ರೇಟ್ ಜಾಸ್ತಿ ಕಮ್ಮಿ ಆಗ್ತಾ ಇರುತ್ತೆ. ಚರ್ಚೆ ಮಾರ್ಕೆಟ್ ಅಲ್ಲಿ ಗೊತ್ತಿರುತ್ತಲ್ಲ, 40 ರೂಪಾಯಿ ಇಲ್ಲ 35 ರೂಪಾಯಿ ಇಲ್ಲ ಆಗೋದಿಲ್ಲ, 40 ರೂಪಾಯಿ ಇಲ್ಲ 35ಕ್ಕಿಂತ ಜಾಸ್ತಿ ಆಗೋದಿಲ್ಲ. ಕರೆಕ್ಟಾ? ಹೀಗೆ ಚರ್ಚೆ ಮಾಡಿ ಕೊನೆಗೆ ಕಾಂಪ್ರಮೈಸಿಂಗ್ ರೇಟ್ ಬರ್ತಾರೆ. ಅದೇ ತರನೇ ಇಲ್ಲೂ ಅಷ್ಟೇ ಬಿಡ್ ಆಸ್ಕ್ ರೇಷಿಯೋ ನಡೀತಾ ಇರುತ್ತೆ, ಅದು ಪ್ರಕಾರವಾಗಿ ಮಾರ್ಕೆಟ್ ಮೂವ್ ಆಗುತ್ತೆ. ಸೊ ಈಗ ನಾವು ಕ್ಯಾಂಡ್ಲಿಗೆ ಬರೋಣ. ಕ್ಯಾಂಡ್ಲಿಗೆ ನಮ್ಗೆ ಅರ್ಥ ಆಗೋಬೇಕಾಗಿದೆ ಏನಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ಈ ರೀತಿ ಒಂದು ಕ್ಯಾಂಡಲ್ ಫಾರ್ಮೇಶನ್ ಆಯ್ತಂದ್ರೆ ನಿಮ್ಮ ಟೈಮ್ ಫ್ರೇಮ್ ಅಲ್ಲಿ ಕೆಲವು ಸಲ ಏನಾಗುತ್ತೆ, ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ಆದಾಗ ತುಂಬಾ ಸಮಯ ಅದು ಬಾಳಿಕೆ ಬರುತ್ತೆ. ದೊಡ್ಡ ಟೈಮ್ ಫ್ರೇಮ್ ತುಂಬಾ ಬಾಳಿಕೆ ಬರುತ್ತೆ, ಸಣ್ಣ ಟೈಮ್ ಫ್ರೇಮ್ ಬಾಳಿಕೆ ಕಮ್ಮಿ. ಓಕೆನಾ? ಸೊ ಈ ರೀತಿ ಬಂತಂದ್ರೆ ನೀವೇನ್ ಮಾಡ್ಬೇಕು, ಶಿಸ್ತಲ್ಲಿ ಒಂದು ಬಾಕ್ಸ್ ಮಾಡ್ಕೊಬೇಕು. ಈ ಡೋಜಿ ಕ್ಯಾಂಡಲ್ಗೆ ಒಂದು ಬಾಕ್ಸ್ ಮಾಡ್ಕೊಳ್ಳಿ. ಇದು ಬಾಕ್ಸ್ ಮಾಡ್ಕೊಂಡ ಮೇಲಿಂದ ರೀಟೆಸ್ಟ್ ಬರೋದಕ್ಕೆ ಕಾಯಿರಿ. ರೀಟೆಸ್ಟ್ ಬಂದು ಮತ್ತೆ ತಿರ್ಗಾ ಈ ಕಡೆ ಬರ್ಬೇಕಾದ್ರೆ ನಿಮಗೆ ಕಾನ್ಫಿಡೆಂಟ್ ಬಂದ ಮೇಲಿಂದ ಇಲ್ಲೇ ನಾವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಕಾನ್ಫಿಡೆಂಟ್ ಬರಲಿಲ್ಲ ಅಂದ್ರೆ ಮತ್ತೆ ತಿರ್ಗಾ ಅವನು ಈ ಝೋನ್ ಅನ್ನ ಬಿಟ್ಟು ಹೊರಗಡೆ ಬರ್ಬೇಕಾದ್ರೆ ನೀವು ಇಲ್ಲಿ ಎಂಟ್ರಿ ಆಗ್ಬೋದು. ಸೊ ಈ ರೀತಿಯಲ್ಲಿ ನೀವು ಒಂದು ಪ್ಲಾನ್ ಮಾಡ್ಕೊಂಡು ಕುತ್ಕೊಬಹುದು. ಈ ಕ್ಯಾಂಡಲ್ಸ್ ಗಳನ್ನ ನೀವು ನೋಟ್ ಮಾಡಿಡ್ಬೇಕು. ಓಕೆನಾ? ಇದು ಒಂದು. ಎರಡನೇದು ಏನಂದ್ರೆ, ಈ ಕ್ಯಾಂಡಲ್ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಈಗ ನೀವು ಈ ಝೋನ್ ಅನ್ನ ಮಾರ್ಕ್ ಮಾಡಿ ಇಟ್ಟಿದ್ದೀರಿ. ಓಕೆನಾ? ಈಗ ನೀವು ಝೋನ್ ಅನ್ನ ಮಾರ್ಕ್ ಮಾಡಿ ಇಟ್ಟಿದ್ದೀರಿ. ಇದು ತುಂಬಾ ಸಮಯ ಹಳೆಯದು. ಓಕೆನಾ? ತುಂಬಾ ಹಳೆಯ ಝೋನ್ ಆಗಿರುತ್ತೆ. ಓಕೆನಾ? ಒಂದು ವಾರ 10 ದಿವಸ 15 ದಿವಸ ಆಗಿರುತ್ತೆ. ನೀವು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀರಿ. ಮಾರ್ಕ್ ಮಾಡಿ ಇಟ್ಕೊಂಡಿರೋ ಜಾಗಕ್ಕೆ ನೀವು ಯಾವತ್ತೋ ಒಂದ್ ದಿವಸ ಬೈ ಮಾಡಕ್ ಹೋಗ್ತೀರಿ. ಓಕೆನಾ? ಇಲ್ಲಿ ಎಲ್ಲೋ ಒಂದ್ ಕಡೆ ಬೈ ಮಾಡಿರ್ತೀರಿ. ಬೈ ಮಾಡಿ ಅದು ಮಾರ್ಕೆಟ್ ನಿಮ್ಮ ಫೇವರಬಲ್ ಆಗಿ ಮೂವ್ ಆಗಿ ಬರ್ತಾ ಇರುತ್ತೆ. ಬರ್ತಾ ಇರುವಂತಹ ಮಾರ್ಕೆಟ್ ಈ ಝೋನ್ ಹತ್ರ ಬರ್ತಾ ಇದೆ ಅಂತ ಗೊತ್ತಾದಾಗ ನೀವೇನ್ ಮಾಡ್ಬೇಕು, ಅಲ್ಲಿ ಆಲ್ರೆಡಿ ಒಂದು ಝೋನ್ ಕ್ರಿಯೇಟ್ ಆಗಿದೆ, ಸೆಲ್ ಝೋನ್ ಕ್ರಿಯೇಟ್ ಆಗಿದೆ ಅಂದ್ರೆ ನೀವೇನಿರ್ಬೇಕು, ಅಲ್ಲಿ ಅಲರ್ಟ್ ಆಗಿರ್ಬೇಕು. ಅಲರ್ಟ್ ಆಗಿದ್ದು ಏನ್ ಮಾಡ್ಬೇಕು, ನಮ್ಮ ಪೊಸಿಷನ್ ಅನ್ನ ಕಟ್ ಆಫ್ ಮಾಡ್ಬೇಕು. ಅಲ್ಲಿ ಕಟ್ ಮಾಡಿ ಹೊರಗೆ ಬರಬೇಕು. ನೀವು ಅದು ಬಿಟ್ಬಿಟ್ಟು ಅಲ್ಲಿ ನೋಡ್ತಾ ಕೂತ್ರೆ ಏನಾಗುತ್ತೆ, ಇಲ್ಲಿ ಹೆವಿ ಆರ್ಡರ್ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಟಚ್ ಆಗ್ತಿದ್ದಂಗೆ ಮಾರ್ಕೆಟ್ ಏಕದಮ್ ಫಾಲ್ ಆಗ್ಬೋದು. ಓಕೆನಾ? ಅವಾಗ ನೀವು ಬೈ ಮಾಡಿ ಜಾಗಕ್ಕೆ ಬರ್ಬೋದು. ಅಥವಾ ನಿಮ್ಗೆ ಇಲ್ಲಿಂದ ಇಲ್ಲಿವರೆಗೆ 40 ಪಾಯಿಂಟ್ ಇತ್ತು ಅಂತ ಇಟ್ಕೊಳ್ಳಿ, ನೀವು ಇಲ್ಲಿ ಬಂದಾಗ್ಲೂ ಬಿಡ್ಲಿಲ್ಲ ಅಂದ್ರೆ ಏಕದಮ್ ವಾಪಸ್ ಬಂದಾಗ ಅದು 20 ಪಾಯಿಂಟ್ ಹೋಗ್ಬೋದು. ಸೊ ನಿಮ್ಮ ಪ್ರಾಫಿಟ್ ಕಮ್ಮಿ ಆಗ್ಬೋದು ಅಥವಾ ಇದಾಗ್ಬೋದು. ಒಂದು ವೇಳೆ ನಿಮ್ಮ ಬೈಯರ್ಸ್ಗಳ ಪ್ರೆಷರ್ ಜಾಸ್ತಿ ಇತ್ತಂತ ಆದ್ರೆ ಈ ಝೋನ್ ಅನ್ನ ಬ್ರೇಕ್ ಮಾಡ್ಬೋದು. ಮಾಡಕ್ಕಾಗಲ್ಲ ಅಂತ ಏನಿಲ್ಲ, ಯಾವುದು ಇಂಪಾಸಿಬಲ್ ಅಲ್ಲ, ಯಾವುದು ಪಾಸಿಬಲ್ ಅಲ್ಲ. ಕರೆಕ್ಟ್ ಅಲ್ವಾ? ಬ್ರೇಕ್ ಮಾಡ್ಬೋದು. ಹಂಗ್ ಮಾಡ್ತೇನೆ ಅಂತಿದ್ರು ನಿಮ್ಮ ಹತ್ರ ಉದಾಹರಣೆಗೆ ಒಂದು 8 ಲಾಟು 10 ಲಾಟ್ ಇತ್ತು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು, ಈ ಸೆಲ್ ಝೋನ್ ಹತ್ರ ಒಂದು 6 ಲಾಟು ಅಥವಾ ಒಂದು 8 ಲಾಟ್ ಅನ್ನ ಎಕ್ಸಿಟ್ ಮಾಡ್ಬೇಕು. ಉಳಿದಿದ್ದನ್ನ ಮಾತ್ರ ನೀವು ಹೋಲ್ಡ್ ಮಾಡಿ ಇಟ್ರಿ ಅಂತ ಆದ್ರೆ, ಇನ್ನು ನಿಮ್ ಫೇವರಬಲ್ ಆಗಿ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಆ ಝೋನ್ ಅನ್ನ ಹೋಗ್ತಿದೆ ಅಂತ ಆದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಅದ್ರಲ್ಲೊಂದು ಸ್ವಲ್ಪ ಇನ್ಕಮ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಆ ರೀತಿ ಪ್ಲಾನ್ ಮಾಡಬೇಕು. ಸೊ ಎಕ್ಸಿಟ್ಗೂ ಈ ಝೋನ್ ವರ್ಕ್ ಆಗುತ್ತೆ. ಅದೇ ತರ ಅಲ್ಲಿಂದ ನೀವು ಸೆಲ್ ಮಾಡಿದಾಗ ಪುಟ್ ಸೈಡ್ ಅಲ್ಲಿ ಕೂತ್ಕೊಳ್ಳೋದಕ್ಕೂ ಇದು ವರ್ಕ್ ಆಗುತ್ತೆ. ಎರಡನ್ನೂ ನೋಡಿ. ಮತ್ತೆ ಆಪ್ಷನ್ ಸೆಲ್ಲಿಂಗ್ ಮಾಡೋರ್ಗೂ ಇದು ಝೋನ್ ತುಂಬಾ ಇಂಪಾರ್ಟೆಂಟ್ ಆಗಿ ವರ್ಕ್ ಆಗುತ್ತೆ. ಸೊ ಆ ಝೋನ್ಸ್ ಗಳನ್ನ ಮಾರ್ಕ್ ಮಾಡ್ಕೊಬೇಕು. ಅದನ್ನ ನೀವು ಮಾರ್ಕ್ ಮಾಡಿ ಇಟ್ಕೊಂಡಾಗ ಆಟೋಮೆಟಿಕ್ ಆಗಿ ನಿಮಗೆ ನಿಮ್ಮ ರೆಸಿಸ್ಟೆನ್ಸ್ ಸಪೋರ್ಟ್ಸ್ ಎಲ್ಲ ಕ್ಲೀನ್ ಆಗಿ ಕಾಣಕ್ ಶುರು ಆಗುತ್ತೆ. ಓಕೆನಾ? ಸೊ ಈ ಝೋನ್ ಬಗ್ಗೆ ಸ್ವಲ್ಪ ವರ್ಕೌಟ್ ಮಾಡಿ, ಒಂದು ತಿಂಗಳದ್ದು ಬ್ಯಾಕ್ ಟೆಸ್ಟ್ ಮಾಡಿ, ನಿಮ್ಮ ಒಂದು ಡೇಟಾ ಕಲೆಕ್ಟ್ ಮಾಡ್ಕೊಳ್ಳಿ, ಅದನ್ನು ನಮ್ಮ ಒಟ್ಟಿಗೆ ಶೇರ್ ಮಾಡಿ. ಅವಾಗ ಏನಾಗುತ್ತೆ, ಓಕೆ ನೀವು ಕಲಿತಿದ್ದೀರಿ ಅನ್ನೋ ಖುಷಿ ನಮ್ಗೆ ಇನ್ನೂ ಸ್ವಲ್ಪ ಮೋಟಿವೇಶನ್ ಮಾಡುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಸಬ್ಜೆಕ್ಟನ್ನೇ ಮಾತಾಡಿದ್ದೀವಿ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.